ಒಂದು ಕಾಲದಲ್ಲಿ ಧನದೇವತೆ ಕುಬೇರನು ತನ್ನ ಅಪಾರ ಸಂಪತ್ತಿನಿಂದ ಗರ್ವಪಟ್ಟುಕೊಂಡಿದ್ದನು. ತನ್ನ ಐಶ್ವರ್ಯವನ್ನು ಎಲ್ಲರಿಗೂ ತೋರಿಸಲು ಅವನೊಂದು ಭವ್ಯವಾದ ಭೋಜನವನ್ನು ಏರ್ಪಡಿಸಿದನು. ದೇವತೆಗಳನ್ನೆಲ್ಲ ಆಹ್ವಾನಿಸಿದ ಕುಬೇರನು ಶಿವಪಾರ್ವತಿಯನ್ನೂ ಆಹ್ವಾನಿಸಲು ಕೈಲಾಸಕ್ಕೆ ಹೋದನು. ಶಿವನು ಕುಬೇರನ ಅಹಂಕಾರವನ್ನು ಅರಿತು ತಾನು ಹೋಗದೆ ತನ್ನ ಮಗ ಗಣೇಶನನ್ನು ಕಳುಹಿಸಿದನು. ಗಣೇಶನು ಭೋಜನಕ್ಕೆ ಬಂದು ತಿನ್ನಲು ಶುರುಮಾಡಿದನು. ಅವನು ತಿನ್ನುತ್ತಾ ತಿನ್ನುತ್ತಾ ಎಲ್ಲ ಆಹಾರವನ್ನು ಮುಗಿಸಿದನು. ಆದರೂ ಅವನ ಹಸಿವು ತಣಿಯಲಿಲ್ಲ. ಅವನು ಅರಮನೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನೂ ತಿನ್ನಲು ಪ್ರಾರಂಭಿಸಿದನು. ಭಯಗೊಂಡ ಕುಬೇರನು ಶಿವನ ಬಳಿ ಓಡಿಹೋಗಿ ಕ್ಷಮೆ ಕೇಳಿದನು. ಶಿವನು ಹೇಳಿದನು, ಭಕ್ತಿಯಿಂದ ಒಂದು ಮುಷ್ಟಿಯಷ್ಟು ಅನ್ನವನ್ನು ಗಣೇಶನಿಗೆ ಕೊಡು. ಕುಬೇರನು ವಿನಯದಿಂದ ಅಕ್ಕಿಯನ್ನು ಅರ್ಪಿಸಿದನು. ಅದೇ ಕ್ಷಣದಲ್ಲಿ ಗಣೇಶನ ಹಸಿವು ತಣಿಯಿತು. ಅಂದು ಕುಬೇರನು ತಿಳಿದುಕೊಂಡನು, ಸಂಪತ್ತಿಗಿಂತ ವಿನಯ ಮತ್ತು ಭಕ್ತಿ ಮಹತ್ವವಾದುದು.